ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಬಿಜೆಪಿಯನ್ನ ಶಿಸ್ತಿನ ಪಕ್ಷ ಅಂತೇಳಿ ಇದಕ್ಕೆ ಕರೆಯೋದು ನೋಡಿ. ಕಾಂಗ್ರೆಸ್ನಲ್ಲಿ ಆ ರೀತಿಯ ಶಿಸ್ತುಗಳನ್ನು ನೀವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಬಿಜೆಪಿಯನ್ನು ವಹಿಸಿಕೊಂಡು ಮಾತನಾಡ್ತೀವಿ ಅಂತಲ್ಲ. ಕಾಂಗ್ರೆಸ್ನಲ್ಲಿ ನೋಡಿ, ನಾಯಕತ್ವದ ಬದಲಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಹಾದಿಗೊಬ್ಬ ಬೀದಿಗೊಬ್ಬ ಅನ್ನುವಂತೆ ಕಾಂಗ್ರೆಸ್ನ ಶಾಸಕರುಗಳು ನಾಯಕತ್ವದ ಬದಲಾವಣೆ ಕುರಿತು ದಿನಕ್ಕೊಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಬಂದಿದ್ರು. ಈ ಕ್ಷಣಕ್ಕೂ ಕೂಡ ಆ ಒಂದು ಸಂಸ್ಕೃತಿ ನಡೀತಾ ಇದೆ. ಬಟ್ ಇಲ್ಲಿ ಬಿ ಜೆ ಪಿನಲ್ಲಿ ಇಂತಹ ಆಟಗಳಿಗೆಲ್ಲ ಅವಕಾಶನೇ ಇಲ್ಲ. ಎಲ್ಲೋ ಒಂದು ಕಡೆ ಸುಮಲತಾ ಅವರು ಮಂಡ್ಯದಲ್ಲಿ ನಿಂತ್ಕೊಂಡು ಹೇಳಿದರು, ಕೆ ಆರ್ ಪೇಟೆ ನಾರಾಯಣಗೌಡರಾಗಿರ್ಬೋದು ಅಥವಾ ಸಚ್ಚಿದಾನಂದ್ ಅವರಾಗಿರ್ಬೋದು, ಬಿ ಜೆ ಪಿಯ ಸ್ಥಳೀಯ ಮುಖಂಡರುಗಳು ಇಲ್ಲ ಒಂದು ಕಡೆ ಮೈತ್ರಿಯ ಕುರಿತು ತಾವೇ ನಿರ್ಧಾರ ತೆಗೆದುಕೊಂಡ್ಬಿಟ್ರು, ಅನೌನ್ಸ್ ಮಾಡಿಬಿಟ್ರು. ಹೌದು, ಬಿ ಜೆ ಪಿ ಜೊತೆ ನಾವು ಹೋಗೋದಿಲ್ಲ, ಜೆ ಡಿ ಎಸ್ನ ಜೊತೆ ಅಲಯನ್ಸ್ ಇಲ್ಲ, ಅಂದರೆ ಹೊಂದಾಣಿಕೆ ಇಲ್ಲ, ಜೆ ಡಿ ಎಸ್ ಜೊತೆ ನಾವು ಮೈತ್ರಿ ಇಲ್ಲ ಎನ್ನುವಂಥ ಹೇಳಿಕೆಯನ್ನು ಅವರೇ ಕೊಟ್ಬಿಟ್ರು. ಸೊ ಇದಕ್ಕೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಇದೀಗ ಬ್ರೇಕ್ ಹಾಕಿರುವಂತೆ ಕಾಣ್ತಾ ಇರುವಂಥದ್ದು. ಯಾಕಂದರೆ ಬಿ ವೈ ವಿಜೇಂದ್ರ ಅವರ ಹಾದಿಯಾಗಿ, ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ಹಾದಿಯಾಗಿ ಕೂಡ ಅವರು ಕೂಡ ಒಂದು ಡ್ಯಾಮೇಜ್ ಸ್ಟೇಟ್ಮೆಂಟನ್ನು ಕೊಟ್ಟರು. ಬಿ ಜೆ ಪಿ ಸ್ವತಂತ್ರವಾಗಿ ಅಧಿಕಾರವನ್ನು 2028ರಲ್ಲಿ ಅಧಿಕಾರವನ್ನು ಹಿಡಿಯುತ್ತೆ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಅದು ಇಂಡೈರೆಕ್ಟ್ಲಿ ಜೆ ಡಿ ಎಸ್ಗೆ ಎಲ್ಲ ಒಂದು ರೀತಿ ಮೈತ್ರಿಯನ್ನು ಮುರಿದುಕೊಳ್ಳುವಂತಹ ಮಾತು ಅಂತ ಹೇಳ್ಬೋದು. ಇದೆಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದಂತಹ ಶ್ರೀಯುತ ದೇವೇಗೌಡರು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸ್ಥಳೀಯವಾಗಿ ಅಂದರೆ ಹಳೆ ಮೈಸೂರು ಭಾಗ, ಹೆಚ್ಚು ಜೆ ಡಿ ಎಸ್ನ ಪ್ರಾಬಲ್ಯ ಇರುವಂಥ ಭಾಗಗಳಲ್ಲಿ ಮೈತ್ರಿ ಇಲ್ಲ, ಬಿ ಜೆ ಪಿ ಜೊತೆ ಮೈತ್ರಿ ಇಲ್ಲ, ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆಯನ್ನು ಕೊಟ್ಟಂಥ ಬೆನ್ನ ಹಿಂದೆ ಇಲ್ಲಿ ಸಚ್ಚಿದಾನಂದ್ ಅವರು, ಮಂಡ್ಯದ ತ್ರಿಮೂರ್ತಿಗಳು ಸಚ್ಚಿದಾನಂದ್ ಅವರಾಗಿರ್ಬೋದು, ಕೆ ಆರ್ ಪೇಟೆಯ ನಾರಾಯಣಗೌಡರು, ಸುಮಲತಾ ಅವರು ಕೂಡ ಈ ರೀತಿಯ ಒಂದು ಡ್ಯಾಮೇಜ್ ಆಗುವಂಥ, ಅಂದರೆ 2028ರ ಚುನಾವಣೆಯವರೆಗೂ ಕೂಡ, ಆ ಚುನಾವಣೆ ಎದುರಿಸುವವರೆಗೂ ಕೂಡ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಂದು ಸ್ವಲ್ಪ ಏನಾದರೂ ಮುನಿಸು ಏರುಪೇರು ಆದಂಥ ಪಕ್ಷದಲ್ಲಿ ಇದರ ಪೆಟ್ಟು ಈ ಪಕ್ಷಕ್ಕೂ ಬೀಳುತ್ತೆ. ಜೊತೆಯಲ್ಲಿ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಎನ್ನುವಂತೆ ಕಾಂಗ್ರೆಸ್ ಇದರ ಒಳಲಾಭವನ್ನು ಅತಿ ದೊಡ್ಡ ಮಟ್ಟದಲ್ಲಿ ಪಡೆದುಕೊಂಡ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಜೆ ಡಿ ಎಸ್ ಬಿ ಜೆ ಪಿಯ ಕಿತ್ತಾಟ, ಕಾಂಗ್ರೆಸ್ಗೆ ಅಧಿಕಾರ ಅಂತ ಹೇಳಿದ್ರು ಕೂಡ ತಪ್ಪಾಲಿಕ್ಕಿಲ್ಲ. ಅದಕ್ಕೆ ಇಲ್ಲಿ ನೋಡಿ, ಬಿ ಜೆ ಪಿನಲ್ಲಿ ಈ ರೀತಿಯ ಅಶಿಸ್ತುಗಳಿಗೆ ಅವಕಾಶ ಇಲ್ಲ. ಅಮಿತ್ ಶಾ ಅವರ ಹಾದಿಯಾಗಿ, ನರೇಂದ್ರ ಮೋದಿ ಅವರ ಹಾದಿಯಾಗಿ ಒಂದೇ ಒಂದು ಮುಖಾಮ್ ಹೊರಡಿಸಿದ್ರೆ ಸಾಕು, ಅಂದರೆ ಒಂದೇ ಒಂದು ಆರ್ಡರ್ ಮಾಡಿದರೆ ಸಾಕು, ಎಲ್ಲರೂ ಕೂಡ ಬಾಯಿ ಮಚ್ಕೊಂಡು ಕೂತ್ಕೊಬೇಕಾಗುತ್ತೆ ರಾಜ್ಯ ನಾಯಕರುಗಳು. ಯಾಕಂದರೆ ಆ ರೀತಿಯ ಶಿಸ್ತಿನ ಪಕ್ಷ ಅಂತೇಳಿ ಇವತ್ತಿಗೂ ಕೂಡ ಬಿ ಜೆ ಪಿಯನ್ನು ಕರಿತಾ ಬಂದಿರುವಂಥದ್ದು. ಆ ಒಂದು ಪರಂಪರೆ ಇವತ್ತಿಗೂ ಬಿ ಜೆ ಪಿನಲ್ಲಿ ಹಾಗೆ ಉಳಿಸ್ಕೊಂಡಿದೆ. ಇಲ್ಲಾಂದರೆ ಕಾಂಗ್ರೆಸ್ ರೀತಿ ಆಗೋಗ್ತಾ ಇದೆ. ಎಲ್ಲ ಒಂದು ಕಡೆ ಎ ಐ ಸಿ ಸಿಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಏನು ಕೆ ಸಿ ವೇಣುಗೋಪಾಲ್ ಅವರು, ಜೊತೆಯಲ್ಲಿ ಸೃಜೇವಾಲಾ ಅವರು, ಯಾರು ಆ ಮೂಗ್ದಾರ ಹಾಕಿದ್ರು ಕೂಡ ಶಾಸಕರುಗಳ ಬಾಯಿಗೆ ಬೀಗ ಹಾಕ್ಕೊಂಡಲೇ ಇಲ್ಲ. ನಾಯಕತ್ವದ ಬದಲಾವಣೆ ಕುರಿತು ಮಾತನಾಡ್ತಲೇ ಬಂದರು. ಬಟ್ ಇಲ್ಲಿ ಬಿ ಜೆ ಪಿನಲ್ಲಿ ಆ ರೀತಿಯ ಪರಿಸ್ಥಿತಿ ಇಲ್ಲ. ಏನು ಅಮಿತ್ ಶಾ ಅವರ ಆರ್ಡರ್, ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಅಮಿತ್ ಶಾ ಅವರ ಆರ್ಡರ್ ಅಂತೆ ರಾಜ್ಯದಲ್ಲಿ ಮೈತ್ರಿಯ ಕುರಿತು ಶ್ರೀಯುತ ಏನು ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಆರ್ಡರ್ ಮಾಡ್ತಾರೆ, ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೋ ಅವರ ಹೆಗಲಿಗೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ವಹಿಸಲಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಹಾಗಾಗಿ ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೋ ಸೊ ಅದೇ ಫೈನಲ್ ಎನ್ನುವಂಥ ಮಾತನ್ನು ಕೂಡ ಈಗಾಗಲೇ ಸಂದೇಶವನ್ನು ಕೂಡ ಹೈಕಮಾಂಡ್ ರಾಜ್ಯ ನಾಯಕರಿಗೆ ರವಾನೆ ಮಾಡಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಮೈತ್ರಿಯ ಮುನಿಸನ್ನು ಕೂಡ, ಅಂದರೆ ಒಂದಷ್ಟು ಕೋಲ್ಡ್ ವಾರ್ ರೀತಿ ನಡೀತಾ ಇತ್ತು, ಅದನ್ನು ಕೂಡ ಮರೆತು ಇವತ್ತು ಜಂಟಿ ಸುದ್ದಿಗೋಷ್ಠಿ ನಡೆಸಿರುವಂಥದ್ದು. ಆ ಕಡೆ ಈ ಕಡೆ ಬಿ ಜೆ ಪಿಯ ನಾಯಕರುಗಳು ಕೂತ್ಕೊಂಡಿದ್ರು, ಮಧ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂತ್ಕೊಂಡಿದ್ರು, ಒಂದು ಕಡೆ ಬಿ ವೈ ವಿಜೇಂದ್ರ ಅವರು, ಮಗದೊಂದು ಕಡೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಮಧ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂತ್ಕೊಂಡು ಸರ್ಕಾರದ ವಿರುದ್ಧ ತೀವ್ರವಾದಂಥ ಒಂದು ವಾಗ್ದಾಳಿಯನ್ನು ಮಾಡ್ತಾಯಿದ್ರು. ಸೊ ಇದೆಲ್ಲ ಒಂದು ಕಡೆ ಈ ರೀತಿಯ ಮೈತ್ರಿ ಸದ್ಯಕ್ಕೆ ಮುರಿದುಕೊಳ್ಳುವಂತೆ ಕಾಣ್ತಾ ಇಲ್ಲ. ಲಕ್ಷಣ ನೋಡಿದ್ರೆ ಮೈತ್ರಿನಲ್ಲೇ ಮುಂದುವರೆದ್ರೆ ಎಲ್ಲ ಒಂದು ಕಡೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಸೋಲಾಗುವಂಥ ಲಕ್ಷಣಗಳು. ಸೊ ಈಗ ಎಲ್ಲೋ ಬಿ ಜೆ ಪಿಗೆ ಮನವರಿಕೆ ಆಗ್ತಾ ಇರುವಂಥ ಕಾರಣದಿಂದಾಗಿ ಮೈತ್ರಿಯನ್ನು ಮುಂದುವರಿಸುವ ಲಕ್ಷಣಗಳು ಸಾಕಷ್ಟು ಭಾಳ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ನೋಡಿ, ಹಳೆ ಮೈಸೂರು ಭಾಗವನ್ನು ಹೊರತುಪಡಿಸಿದರೆ ನೀವು ಉತ್ತರ ಕರ್ನಾಟಕ ತಗೊಳ್ಬೋದು ಅಥವಾ ಮಧ್ಯ ಕರ್ನಾಟಕ ಭಾಗ ತೆಗೆದುಕೊಳ್ಬೋದು. ಇಲ್ಲೆಲ್ಲವೂ ಕೂಡ ಜೆ ಡಿ ಎಸ್ ಬಹಳ ಬಲಿಷ್ಠವಾಗಿದೆ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ನೀವು ಹಳೆ ಮೈಸೂರು ಭಾಗವನ್ನು ಮಾತ್ರ ನೀವು ತೆಗೆದುಕೊಂಡು ಮಾತನಾಡೋದಾದರೆ ಜೆ ಡಿ ಎಸ್ಗೆ ಹೌದು, ಜೆ ಡಿ ಎಸ್ ಇವತ್ತಿಗೂ ಕೂಡ ತನ್ನ ಪ್ರಾಬಲ್ಯವನ್ನು, ತನ್ನ ಪಾರುಪತ್ಯವನ್ನು ಉಳಿಸ್ಕೊಳ್ತಾ ಬಂದಿರುವಂಥದ್ದು. ಬಟ್ ಆದರೆ ನೀವು ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗಕ್ಕೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಬಿ ಜೆ ಪಿ ಭಾಳ
JDSಗಿಂತಲೂ BJP ಒಂದು ರೀತಿ ಬಲಿಷ್ಠವಾಗಿರುವಂಥದ್ದು. ಹಾಗಾಗಿ ಜಂಟಿಯಾಗಿ ಅಂದರೆ ಮೈತ್ರಿಯ ಮೂಲಕ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ಗೆ ಪಕ್ಕ ಟಕ್ಕರ್ ಕೊಡ್ಬೋದು ಎನ್ನುವಂಥ ಲೆಕ್ಕಾಚಾರದ ಮೇರೆಗೆ ಇದೀಗ ಎಲ್ಲ ಜವಾಬ್ದಾರಿಯನ್ನು ಹೈಕಮಾಂಡ್, BJPಯ ಹೈಕಮಾಂಡ್, ರಾಜ್ಯ ನಾಯಕರೇ ಒಂದು ರೀತಿ ಸ್ಪಷ್ಟವಾದಂಥ ಸಂದೇಶ ರವಾನೆ ಮಾಡಿದಂತಿದೆ. HD ಕುಮಾರಸ್ವಾಮಿ ಅವರ ಹೆಗಲಿಗೆ ಈ ಒಂದು ಮೈತ್ರಿಯನ್ನು ಹೊರಿಸಿದಂತಿದೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ JDS BJP ಮೈತ್ರಿಯಲ್ಲೇ ಹೋದರೆ ಒಳ್ಳೆಯದಾ ಅಥವಾ ಏಕಾಂಗಿಯಾಗಿ ಇಬ್ಬರು ಕೂಡ ಮೈತ್ರಿನ ಬಿಟ್ಟು ಏಕಾಂಗಿಯಾಗಿ ಹೋಗಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.